ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಮಕ್ಕಳೇ, ಕೆಲವು ದಿನಗಳ ಹಿಂದೆ 2ನೇ ತರಗತಿಯ 5ನೇ ಪಾಠವಾದಂತಹ ಹಳ್ಳಿಯ ದಾರಿಯ ಬದಿಯಲ್ಲಿ ಎನ್ನುವ ಒಂದು ಪದ್ಯವನ್ನು ಮಾಡಿದೆ ಅಲ್ವಾ. ಇವತ್ತಿನ ದಿನ ಆ ಪದ್ಯದ ನೋಟ್ಸನ್ನು ಬರೆಯೋದು ಹೇಗೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಈಗ ಬನ್ನಿ ಎಲ್ಲರೂ ನೋಟ್ಸನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡೋಣ. ಇವತ್ತಿನ ದಿನ ಈ ಒಂದು ಪದ್ಯದ ನೋಟ್ಸನ್ನು ಬರೆಯೋದು ಹೇಗೆ ಅಂತ ಹೇಳಿ ಹೇಳ್ಕೊಡ್ತೀನಿ. ಹಾಗೆ ಅವತ್ತಿನ ದಿನ ಪಾಠಪೂರ್ವ ಚಟುವಟಿಕೆಯನ್ನು ನಾನು ಮಾಡಿಸಿರಲಿಲ್ಲ ನಿಮಗೆ. ಇವತ್ತಿನ ದಿನ ಪಾಠಪೂರ್ವ ಚಟುವಟಿಕೆಯನ್ನು ಮಾಡಿಸಿ ನಂತರ ಈ ಒಂದು ಪದ್ಯದ ನೋಟ್ಸನ್ನು ಬರೆಸ್ತಾ ಇದ್ದೀನಿ. ನೋಡಿ, ಮಾದರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲೊಂದು ಸರ್ಕಲ್ ಇದೆ. ಈ ಸರ್ಕಲಲ್ಲಿ ಕೆಲವೊಂದು ವಸ್ತುಗಳನ್ನು ಕೊಟ್ಟಿದ್ದಾರೆ. ಆ ವಸ್ತುಗಳು ಏನು ಅಂತ ಹೇಳಿ ಗುರುತಿಸಿ ನೀವು ಇಲ್ಲಿ ಕೊಟ್ಟಿದ್ದಾರಲ್ಲ ಫಿಲ್ ಇನ್ ದ ಬ್ಲ್ಯಾಂಕ್ಸು, ಇಲ್ಲಿ ನೀವು ಅದನ್ನು ಬರಿಬೇಕಾಗುತ್ತೆ. ಒಂದು ಉದಾಹರಣೆಯನ್ನು ಅವರೇ ಕೊಟ್ಟಿದ್ದಾರೆ. ಮಾದರಿ ಅಂದರೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಚೆಂಡು ಅಂತ ಇದೆ ನೋಡಿ, ಇಲ್ಲಿ ಚೆಂಡು ಕಾಣಿಸ್ತಾ ಇದೆಯಲ್ವ ನಿಮಗೆ. ಚೆಂಡನ್ನು ಇಲ್ಲಿ ಬರೀಬೇಕು. ಚೆಂಡು ಪಕ್ಕ ಏನಿದೆ? ಕುರ್ಚಿ ಇದೆ. ಕುರ್ಚಿ ಅಂತೇಳಿ ಇಲ್ಲಿ ಬರೀಬೇಕು. ಕುರ್ಚಿಯ ಪಕ್ಕ ಏನಿದೆ? ಇಲ್ಲಿ ಬಕೆಟ್ ಇದೆ. ಹಾಗೆ ನಾನಿಲ್ಲಿ ಬಕೆಟ್ ಅಂತೇಳಿ ಬರೆದಿದ್ದೀನಿ. ನಂತರ ಇಲ್ಲಿ ಲೋಟ ಇದೆ, ಹಾಗಾಗಿ ಇಲ್ಲಿ ಲೋಟ ಅಂತ ಬರೆದಿದ್ದೀನಿ. ಪುಸ್ತಕ ಇದೆ, ಪುಸ್ತಕ ಬರೆದಿದ್ದೀನಿ. ಗಡಿಯಾರ ಇದೆ, ಗಡಿಯಾರ ಬರೆದಿದ್ದೀನಿ. ಹಾಗೆ ಛತ್ರಿ, ಲೇಖನಿ. ಇಷ್ಟು ಪಾಠಪೂರ್ವದ ಚಟುವಟಿಕೆ. ಆದರೆ ನಾನು ಅದನ್ನು ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ. ನಂತರ ಏನು ಮಾಡಬೇಕು ನೀವು ಅಂತ ಹೇಳಿದ್ರೆ, ನಿಮ್ಮ ಕ್ಲಾಸ್ ವರ್ಕಲ್ಲಿ ಇವತ್ತಿನ ದಿನಾಂಕವನ್ನು ಹಾಕಬೇಕು. ಹಾಗೆಯೇ ಈ ಒಂದು ಪದ್ಯದ ಹೆಸರನ್ನು ಬರೀಬೇಕು. ಪದ್ಯದ ಹೆಸರನ್ನು ಬರೆದ ನಂತರ ಒಂದು ಸಾರಿ ಪದ್ಯವನ್ನು ಬರೀಬೇಕು. ಪದ್ಯವನ್ನು ಬರೆದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಒಂದು ಪದ್ಯದಲ್ಲಿ ಬರ್ತಕ್ಕಂತಹ ಸ್ವಲ್ಪ ಕ್ಲಿಷ್ಟ ಇರ್ತಕ್ಕಂಥ ಪದಗಳು ಅಥವಾ ಕಠಿಣ ಪದಗಳನ್ನು 5 ಬಾರಿ ಬರೆದು ಅಭ್ಯಾಸವನ್ನು ಮಾಡಬೇಕು. ಆ ಥರ ಇರ್ತಕ್ಕಂತಹ ಪದಗಳು ಯಾವುದಪ್ಪ ಇಲ್ಲಿ ಅಂತ ಹೇಳಿದ್ರೆ, ಹಳ್ಳಿ ಅಂತಕ್ಕಂಥ ಒಂದು ಪದ, ಮಾವಿನ ಮರ, ತಣ್ಣೆಳಲು, ಕೊಂಬೆ, ಚಿಲಿಪಿಲಿ, ಪಕ್ಷಿಗಳು, ಪರಿಮಳ, ಉಪಕಾರ, ಹಿರಿಮೆ, ಶುದ್ಧ, ಹೊತ್ತು. ಇದಿಷ್ಟು ಪದಗಳನ್ನು 5 ಬಾರಿ ಬರೆದು ಅಭ್ಯಾಸವನ್ನು ಮಾಡಿ ನಂತರ ಓದಿ ತಿಳಿಯಿರಿ ಅಂತ ಇದೆ. ಅಂದರೆ ಪದಗಳ ಅರ್ಥ ಅಂತ ಹೇಳಿ ಹೆಡ್ಡಿಂಗ್ ಹಾಕಿ ನಿಮ್ಮ ಕ್ಲಾಸ್ ವರ್ಕಲ್ಲಿ ಬರೀಬೇಕು. ಇದನ್ನು ಬದಿ, ಪಕ್ಕ, ತನ್ನೆಳಲು, ತಂಪಾದ ನೆರಳು, ಕಮ್ಮಿನ ಸುಗಂಧ, ಪರಿಮಳ, ಸುವಾಸನೆ, ಉಸಿರು, ಪ್ರಾಣ, ಇಳೆ, ಭೂಮಿ. ಈ ಪದಗಳ ಅರ್ಥಗಳನ್ನು ಬರೆದ ನಂತರ ಹಳ್ಳಿಯ ದಾರಿಯ ಬದಿಯಲ್ಲಿ ಪಾಠದ ವಿಡಿಯೋ ತರಗತಿ ನೀವು ನೋಡಿದ್ದೀರಲ್ಲ, ಆ ಒಂದು ಪಾಠದಲ್ಲಿ ನಾನು ಹೇಳಿರ್ತಕ್ಕಂತಹ ವಚನ ಬದಲಿಸಿ ಇರ್ಬೋದು, ಲಿಂಗ ಬದಲಿಸಿ ಇರ್ಬೋದು, ಅಥವಾ ವಿರುದ್ಧ ಪದಗಳಿರ್ಬೋದು, ಅದನ್ನೆಲ್ಲ ನೀವು ಬರೀಬೇಕು. ಅದೆಲ್ಲ ಬರೆದ ಮೇಲೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಅಭ್ಯಾಸದಲ್ಲಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ಮೊದಲನೇ ಪ್ರಶ್ನೆ, ಹಳ್ಳಿಯ ದಾರಿಯ ಬದಿಯಲ್ಲಿ ಏನಿತ್ತು? ಉತ್ತರ, ಹಳ್ಳಿಯ ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರವಿತ್ತು. ಇದನ್ನು ನೋಡಿಕೊಂಡು ನಿಮ್ಮ ಕ್ಲಾಸ್ ಬಗ್ಗೆ ನೀವು ಕಾಪಿ ಮಾಡಿ. ಎರಡನೇ ಪ್ರಶ್ನೆ, ಹಕ್ಕಿಗಳು ಗೂಡನ್ನು ಎಲ್ಲಿ ಕಟ್ಟಿದ್ದವು? ಉತ್ತರ, ಹಕ್ಕಿಗಳು ಮಾವಿನ ಮರದಲ್ಲಿ ಗೂಡನ್ನು ಕಟ್ಟಿದ್ದವು. ಮೂರನೇ ಪ್ರಶ್ನೆ, ಹಕ್ಕಿಯ ಮರಿಗಳು ಏನೆಂದು ಹಾಡಿದವು? ಉತ್ತರ, ಹಕ್ಕಿಯ ಮರಿಗಳು ಚಿಲಿಪಿಲಿ ಎಂದು ಹಾಡಿದವು. ಫುಲ್ ಸ್ಟಾಪ್ ಇಡಬೇಕು ಉತ್ತರ ಬರೆದ ಮೇಲೆ. ನಾಲ್ಕನೇ ಪ್ರಶ್ನೆ, ಯಾವುದು ಜನರ ಮನವನ್ನು ಸೆಳೆದಿತ್ತು? ಯಾವುದು? ಮಾವಿನ ಮರದಡಿಯ ಕಮ್ಮಿನ ಪರಿಮಳವು ಜನರ ಮನವನ್ನು ಸೆಳೆದಿತ್ತು. ಉತ್ತರವನ್ನು ಬರೆದ ಮೇಲೆ ನಂತರದ ಮೇನು ಖಾಲಿ ಬಿಟ್ಟಿರುವ ಜಾಗಗಳಲ್ಲಿ ಸರಿಯಾದ ಪದ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಪ್ರಶ್ನೆ, ಹಲವು ಕೊಂಬೆಗಳನ್ನು ಡ್ಯಾಶ್ ತನ್ನೆಳಲನ್ನು ನೀಡಿತ್ತು. ಚಾಚಿ. ಇಲ್ಲಿದೆ ನೋಡಿ, ಹಲವು ಕೊಂಬೆಗಳನ್ನು ಚಾಚಿ ತನ್ನೆಳಲನ್ನು ಹರಡಿತ್ತು. ಹಾಗಾಗಿ ಚಾಚಿ ಅಂತಕ್ಕಂಥ ಉತ್ತರ ಬರೀಬೇಕು. ಎರಡನೇ ಪ್ರಶ್ನೆ, ಬಾಯಲ್ಲಿ ಡ್ಯಾಶ್ ತಂದಿತ್ತು. ನೀರನ್ನು ತಂದಿತ್ತು. ಮರವೊಂದಾದರೂ ಡ್ಯಾಶ್ 100 ಉಪಕಾರವು. ನಂತರ ಶುದ್ಧ ಡ್ಯಾಶ್ ನಂದನವೇ ಇಳೆ. ಶುದ್ಧ ಗಾಳಿ ಮಳೆ ನಂದನವೇ ಇಳೆ. ಖಾಲಿ ಬಿಟ್ಟ ಸ್ಥಳಗಳಲ್ಲಿ ಸೂಕ್ತವಾದಂಥ ಉತ್ತರನ ಬರೆದ ನಂತರ ಮುಂದಿನ ಮೇನು ಕೊಟ್ಟಿರುವ ಪದಗಳಿಗೆ ಪ್ರಾಸಪದ ಹೇಳಿ ಬರೆಯಿರಿ. ಪ್ರಾಸಪದ ಅಂದರೆ ನಾನು ಹೇಳಿದ್ದೀನಿ ರೈಮಿಂಗ್ ವರ್ಡ್ಸ್. ಪದ್ಯದ ಕೊನೆ ಸಾಲಿನಲ್ಲಿ ಅಂದರೆ ಈ ಪದ್ಯದ ಕೊನೆ ಏನು ಬಂದಿರುತ್ತಲ್ವ ಪದಗಳು, ಅದಕ್ಕೆ ಪ್ರಾಸಪದಗಳು ಅಂಥೇಳಿ ಕರೀತಾರೆ. ನೋಡಿ, ಮರವಿತ್ತು, ಹರಡಿತ್ತು. ಇಲ್ಲಿ ನೋಡಿ, ಮರವಿತ್ತು, ಹರಡಿತ್ತು. ಈ ಥರ ಕೊನೆಯಲ್ಲಿ ಬಂದಿರತಕ್ಕಂತಹ ಪದಗಳು. ಹಾಗೆಯೇ ಮುಂದೆ ಹಾಡಿತ್ತು, ತಂದಿತ್ತು, ಸೆಳೆದಿತ್ತು, ತೋರಿತ್ತು, ತಾಕತ್ತು, ಹೊತ್ತು. ಇಲ್ಲಿದೆ ನೋಡಿ, ಹಾಡಿತ್ತು, ತಂದಿತ್ತು, ಸೆಳೆದಿತ್ತು,
ತೋರಿತ್ತು, ತಾಕತ್ತು, ಹೊತ್ತು. ಇದನ್ನು ಪ್ರಾಸಪದಗಳು ಅಂತ ಹೇಳಿ ಕರೀತಾರೆ. ಪ್ರಾಸಪದಗಳನ್ನು ಬರೆದ ನಂತರ ಚಟುವಟಿಕೆ ಇದೆ. ಈ ಪದ್ಯವನ್ನು ಗುಂಪಿನಲ್ಲಿ ಹಾಡಿ, ಅಂದರೆ ನಿಮ್ಮ ಸ್ನೇಹಿತರ ಜೊತೆ ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಈ ಒಂದು ಪದ್ಯವನ್ನು ರಾಗವಾಗಿ ಹಾಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆ ಎರಡನೇ ಚಟುವಟಿಕೆ ಏನಿದೆ ಅಂತ ಹೇಳಿದ್ರೆ, ನಿನಗೆ ಇಷ್ಟವಾದ 4 ಮರಗಳ ಚಿತ್ರಗಳನ್ನು ಇಲ್ಲಿ ಅಂಟಿಸು. ಅಂದರೆ ಟ್ರೀ, ಯಾವುದ್ಯಾವುದು ಟ್ರೀ ನಿಮಗೆ ಇಷ್ಟ ಆಗುತ್ತೋ 4 ಮರಗಳ ಚಿತ್ರನ ನೀವು ಇಲ್ಲಿ ಅಂಟಿಸ್ಬೇಕಾಗುತ್ತೆ. ಇಲ್ಲಿ ಟೆಕ್ಸ್ಟ್ ಬುಕ್ನಲ್ಲಾದರೂ ಅಂಟಿಸ್ಬೋದು ಅಥವಾ ನಿಮ್ಮ ಕ್ಲಾಸ್ ವರ್ಕಲ್ಲಾದರೂ ಅಂಟಿಸ್ಬೋದು. ಇದು ಎರಡನೇ ಆ್ಯಕ್ಟಿವಿಟಿ ಆಯಿತು. ಮೂರನೇ ಆ್ಯಕ್ಟಿವಿಟಿ ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿಲ್ಲ, ಆದರೂ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಏನದು ಅಂತ ಹೇಳಿದ್ರೆ, ವಿವಿಧ ಮರದ ಎಲೆಗಳನ್ನು ಅಂಟಿಸಿ ಅಂಥೇಳಿ ಇದು ಮೂರನೇ ಆ್ಯಕ್ಟಿವಿಟಿ ಕೊಡ್ತಾ ಇದ್ದೀನಿ. ಅಂದರೆ ಎಲೆಗಳು ಗೊತ್ತಲ್ವಾ, ವಿವಿಧ ಮರದ ಎಲೆಗಳನ್ನು ನೀವು ನೋಡಿರ್ತೀರ, ಮರ ಗಿಡದ ಎಲೆಗಳು. ಅದನ್ನು ನೀವೇನು ಮಾಡಬೇಕು, ಅಂಟಿಸ್ಬೇಕು. ಟೆಕ್ಸ್ಟ್ ಬುಕ್ಕಲ್ಲಿ ಅಂಟಿಸ್ಬೇಡಿ, ನಿಮ್ಮ ಕ್ಲಾಸ್ ವರ್ಕಲ್ಲಿ ಅಂಟಿಸಿ. ಥ್ಯಾಂಕ್ ಯು.